ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾಯಿದ್ದೀನಿ ಗೊತ್ತಾ? ಮೀನು ಸಾರು ಮತ್ತು ಮೀನು ಫ್ರೈ. ಯಾವ ಥರ ಅಂದರೆ ನಮ್ಮ ಮಲೆನಾಡು ಸ್ಟೈಲಲ್ಲಿ ಕಣ್ರಿ. ಬನ್ನಿ ಇವಾಗ ರೆಸಿಪಿ ಹೇಗಂತ ನೋಡೋಣ. ನಾನು ಫಿಶನ್ನು ವಾಶ್ ಮಾಡಿ ಉಪ್ಪು ಮತ್ತು ಅರಿಶಿನ ಹಾಕಿ ಇಟ್ಟಿದ್ದೀನಿ. ಇವಾಗ ಆಚಿ ಫಿಶ್ ಮಸಾಲಾನ ಫುಲ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ 5 ಸ್ಪೂನಷ್ಟು ಹುಣಸೆಹಣ್ಣು ರಸ ಹಾಕಿದ್ದೀನಿ. ನಮ್ಮೂರಲ್ಲಿ ವಾಟೆ ಹುಳಿ ಯೂಸ್ ಮಾಡ್ತಾರೆ, ಆದರೆ ಬೆಂಗಳೂರಲ್ಲಿ ಅದು ಸಿಗದೆ ಇರೋದ್ರಿಂದ ನಾನಿಲ್ಲಿ ಹುಣಸೆಹಣ್ಣು ರಸನೇ ಹಾಕ್ತಾಯಿದ್ದೀನಿ. ಲೆಮನ್ ಎಲ್ಲ ನನಗೆ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಹುಣಸೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಫಿಶ್ಶಿಗೂ ಅದನ್ನು ಹಚ್ಬಿಟ್ಟು ಇಡೋಣ. ಆಮೇಲೆ ಫಿಶ್ ಸಾಂಬಾರು ಮಾಡಿ ಫಿಶ್ ಫ್ರೈ ಮಾಡೋಷ್ಟೊತ್ತಿಗೆ ಇದಕ್ಕೆಲ್ಲನೂ ಮಸಾಲೆ ಹಿಡ್ಕೊಂಡಿರುತ್ತೆ. ಇವಾಗೆಲ್ಲದನ್ನು ಹಚ್ಚಿ ಇಡ್ತಾಯಿದ್ದೀನಿ. ಇದಾದಮೇಲೆ ಫಿಶ್ ಸಾಂಬಾರ್ಗೆ ಏನೇನು ಮಸಾಲೆ ಬೇಕೋ ನೋಡೋಣ. ಇವಾಗ ಫಿಶ್ ಸಾಂಬಾರ್ಗೆ 7-8 ಕೆಂಪು ಮೆಣಸು, 1 ಸ್ಪೂನಷ್ಟು ಧನಿಯಾ ಮತ್ತು 10 ಕಾಳು ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, 1 ಚಿಟಿಕೆ ಓಂಕಾಳು ಮತ್ತು ಒಂದು 4 ಮೆಂತೆ. ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದು ತಣ್ಣಗೆ ಆಗಬೇಕು. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು. ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟು ಮೆಣಸಿನ್ಕಾಯಿ ಫ್ರೈ ಆದಮೇಲೆ, ಕೆಂಪು ಮೆಣಸು ಫ್ರೈ ಆದಮೇಲೆ ಧನಿಯಾ ಮತ್ತು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಉಳಿದಿರೋ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಮಸಾಲೆಗೆ ಏನೇನು ಬೇಕು ನೋಡೋಣ. ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಅರ್ಧ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತೊಂದು 7-8 ಬೆಳ್ಳುಳ್ಳಿ ಹೆಸಳು. ಇವಾಗ ಫ್ರೈ ಮಾಡಿರೋ ಮಸಾಲೆ ಅಷ್ಟು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸಿ ಮಾಡೋಣ. ಫುಲ್ ರುಬ್ಕೊಂಡು ಇವಾಗ ಬರ್ತೀನಿ. ಇದು ರುಬ್ಬಿದಾದಮೇಲೆ ಒಂದು ಅಗಲ ಪಾತ್ರೆನ ತೊಗೊಂಡು ಡೈರೆಕ್ಟ್ ನಾವು ರುಬ್ಬಿರೋ ಮಸಾಲೆನ ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇವಾಗ ಈ ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಆ ನೀರಿಗೆ ನಾವು ಹುಣಸೆಹಣ್ಣು ರಸ ಇದಕ್ಕೆ ಇವಾಗ ಹಾಕ್ಕೊತಾ ಇದ್ದೀನಿ ನಾನು. ಒಬ್ಬೊಬ್ಬರು ಮಿಕ್ಸಿ ಮಾಡುವಾಗಲೇ ಹಾಕ್ತಾರೆ, ರುಬ್ಕೊಳ್ಳೋವಾಗಲೇ ಹಾಕ್ತಾರೆ. ನಾನು ಇವಾಗ ಹಾಕ್ತೀನಿ. ಮತ್ತು ಹಾಗೆ ಇನ್ನೂ ಅರ್ಧ ಈರುಳ್ಳಿನ ಇದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಬೇಕಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರೆಷ್ಟು ಬೇಕೋ ಅಷ್ಟು ಮ್ಯಾಚ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇದು ಫುಲ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ಮೇಲೆ ಇದಕ್ಕೆ ಫಿಶ್ ಹಾಕಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ನೀರು. ಇವಾಗ ಇದು ಫುಲ್ ಬಾಯ್ಲ್ ಆಗ್ತಾಯಿದೆ. ಇಷ್ಟು ಕುದೀತಿರುವಾಗ ಇದಕ್ಕೆ ಮೀನು ಹಾಕಿ ಇನ್ನೊಂದು 10 ನಿಮಿಷ ಇದನ್ನು ಕುದಿಸಿದ್ರೆ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ಇದನ್ನು ಸ್ಪೂನ್ ಹಾಕಿ ಪದೇ ಇದು ಮಾಡ್ತಾ ಇರಬಾರ್ದು, ಮಿಕ್ಸ್ ಮಾಡ್ತಾ ಇರಬಾರ್ದು. ಆವಾಗ ಮೀನೆಲ್ಲ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಪಾತ್ರೆನೇ ಡೈರೆಕ್ಟಾಗಿ ಇಟ್ಕೊಂಡು ಈ ಥರ ಇದು ಮಾಡ್ತಾಯಿದ್ದೀನಿ, ಶೇಕ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ತವಾಗೆ ಆಯಿಲ್ ಹಾಕ್ಕೊಂಬಿಟ್ಟು ಈಗ ಇದ್ರ ಮೇಲೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಫಿಶನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಎಲ್ಲ ಫುಲ್ ನೀಟಾಗಿ ಹಿಡ್ಕೊಂಡಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇದನ್ನು ನೀಟಾಗಿ 2 ಕಡೆ ರೋಸ್ಟ್ ಮಾಡಿದ್ರೆ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಎರಡೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದ್ರ ಜೊತೆ ಬಿಸಿ ಅನ್ನ ಮಾಡಿ ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ ತಿಂದರೆ ಸೂಪರ್ ಟೇಸ್ಟ್. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.